ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಕ್ಕಳು ಸಂಡೇ ಅಲ್ವಾ, ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಎಲ್ಲರೂ ಲೇಟಾಗಿದ್ವಿ. ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತೇಳಿ ಫಸ್ಟ್ ಹಸ್ಬೆಂಡಿಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲೋ ಮತ್ತು ವೈಟ್ ಸಪ್ರೇಟ್ ಮಾಡಿ ವೈಟನ್ನು ಮಾತ್ರ ಆಮ್ಲೆಟ್ ಮಾಡಿ ಕೊಟ್ಟೆ. ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟು ಸಾಲ್ಟು ಮತ್ತು ಪೆಪ್ಪರ್ ಹಾಕಿ ಅವ್ರಿಗೆ ತಿನ್ಲಿಕ್ಕೆ ಕೊಟ್ಟು ಮಕ್ಳಿಗೆ ಮಾಡಿದೆ. ಹಾಲು, ಮೊಟ್ಟೆ, ಶುಗರು, ಪೆಪ್ಪರು, ಸಾಲ್ಟು ಎಲ್ಲ ಹಾಕಿಬಿಟ್ಟು ಡಿಪ್ ಮಾಡಿ ಫ್ರೈ ಮಾಡಿಕೊಟ್ಟೆ. ಟೇಸ್ಟ್ ಸೂಪರಾಗಿರುತ್ತೆ. ಮಕ್ಳದ್ದು ಚೆನ್ನಾಗಿ ತಿಂತಾರೆ. ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಕ್ಳಿಗೆ ತಿನ್ನೋ ಕೊಟ್ಟು, ಮಗಳಿಗೆ ಎಣ್ಣೆ ಹಾಕೋಣ. ಹೇರ್ಗೆ ಸ್ವಲ್ಪ ಡ್ಯಾಂಡ್ರಫ್ ಆಗಿತ್ತು, ಅದಕ್ಕೆ ಬರೀ ಎಣ್ಣೆ ಹಾಕೋದು ಅಂತ ಇದನ್ನೆಲ್ಲ ಹಾಕಿಬಿಟ್ಟು ಯಾವಾಗಲೂ ಮಾಡಿ ಹಾಕ್ತೀನಿ. ಇವತ್ತು ಮಾಡ್ತಾಯಿದ್ದೀನಿ. ದಾಸವಾಳ ಹೂವು, ಅಲೋವೆರಾ, ಕರ್ಬೇವಿನ ಸೊಪ್ಪು, ಆನಿಯನ್ನು, ಮೆಂತೆ ಇದೆಲ್ಲ ನಮ್ಮ ಮನೆ ಹತ್ರನೇ ಸಿಕ್ತು. ಎಲ್ಲ ತಂದುಬಿಟ್ಟು ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಫ್ರೈ ಮಾಡಿಬಿಟ್ಟು ಎಣ್ಣೆನ ಸೋಸ್ಕೊಂಡು ಎತ್ತಿದ್ದೆ. ಮಗಳು ಮುಖದಲ್ಲಿ ತುಂಬ ಟ್ಯಾನ್ ಆಗಿದೆ ಮಮ್ಮಿ, ಅದಕ್ಕೆ ಏನಾದರೂ ಪೌಡ್ರು ಮಾಡಿಕೊಡು ಅಂತ ಹೇಳಿದೆ. ಅವಳು ಕ್ರಿಕೆಟ್ ಆಡೋಕ್ಕೆ ಹೋಗುವಾಗ ಯಾವಾಗಲೂ ಇದೇ ಮಾಡಿಕೊಡ್ತಿದ್ದೆ. ಅಕ್ಕಿ ಫ್ರೈ ಮಾಡಿಬಿಟ್ಟು ಅದನ್ನು ಪೌಡ್ರು ಮಾಡಿಕೊಂಡೆ. ಆಮೇಲೆ ಅರಿಶಿನ ಪುಡಿ, ಕಾಫಿ ಪುಡಿನ ಫ್ರೈ ಮಾಡಿಕೊಂಡು ಇದು ಅಕ್ಕಿನ ಸ್ವಲ್ಪ ಪೌಡ್ರು ಮಾಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಪೌಡ್ರು ಮಾಡಿ ಕರ್ಡಲ್ಲಿ ಮಿಕ್ಸ್ ಮಾಡಿಬಿಟ್ಟೆ. ಹಾಗೆ ಎಣ್ಣೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬುಡದಿಂದ ಹಾಕಬೇಕು, ತೆಗೆದು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಅವಳಿಗೆ ಕಟ್ಬಿಟ್ಟು ಮುಖಕ್ಕೆ ಹಾಕಂದೆ. ಎಲ್ಲ ಹಾಕಿಬಿಟ್ಟಿದ್ಲು. ಚೆನ್ನಾಗಿರುತ್ತೆ ಇದು. ನೀವು ಮನೇಲೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.